ಸರ್ ವಿಧಾನಸೌಧದ ಭದ್ರತಾ ವಿಭಾಗ ಡಿಜಿಪಿ ಪತ್ರ ಬರೆದಿದ್ದಾರೆ ಸರ್. ಅಂದರೆ ಪ್ರೋಗ್ರಾಮ್ ಮಾಡಬಾರ್ದಾಗಿತ್ತು, ಅಂದರೆ ಅಲ್ಲಿ ತೊಂದರೆ ಆಗುತ್ತೆ, ನಮಗೆ ಆಗೋದಿಲ್ಲ ಅನ್ನೋದು ರಾಜ್ಯದವರಿಗೆ ಪತ್ರ ಬರೆದಿದ್ದಾರೆ. ಯಾರಿಗೆ? DPR ಸೆಕ್ರೆಟರಿ ಸತ್ಯವತಿ ಅವರಿಗೆ. ಆಯ್ತು, ಅವರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಆ ಕಂಡೀಷನ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಪೊಲೀಸ್ನವ್ರ ಕರ್ತವ್ಯ ಅಲ್ವಾ? ಬಟ್ ಅವ್ರು ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ಮೇಲೆ ಏನಂತ ಬರೆದಿದ್ದಾರೆ ಗೊತ್ತಾ? ನೀವು ಓದಿದ್ಯಾ ಪೂರ? ಲೆಟರ್ ಓದಿದ್ದೀವಿ ಸರ್. ಏನಂತ ಕೊನೆಯಲ್ಲಿ ಏನಂತ ಹೇಳಿದ್ದಾರೆ? ನೀವು ಸರ್ಕಾರ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ. ಅದು ನನ್ನ ಹತ್ರ ಬಂದೇ ಇಲ್ಲ. DPR ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನನಗೆ ಹೇಳಿದ್ರು, ನಾನು ಕೊಡಿ ಅಂತ ಹೇಳಿದೆ. ಎಲ್ಲಿ? ವಿಧಾನಸೌಧದ ಎದುರುಗಡೆ. ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದೆಯಾ? ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ರು, ಭಾಗವಹಿಸಿದ್ರು. ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ? ಆಗಿದೆಯಾ? ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು? ಯಾರ್ರೀ? ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು? ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ. ಯಾಕೆ ಸತ್ಯವತಿ ಏನು ಮಾಡಿದ್ದಾಳೆ? ಸತ್ಯವತಿ ಏನು ಮಾಡಿದ್ದಾಳಪ್ಪ? ಎಲ್ಲಿ ವಿಧಾನಸೌಧದಲ್ಲಿ ಏನ ನಡೆದಿದ್ರಿ? ಅಲ್ಲ, ವಿಧಾನಸೌಧದಲ್ಲಿ ಏನು ನಡೆದಿದೆ ಹೇಳಪ್ಪ ನೀನು. ಏನು ಸಮಸ್ಯೆ ಆಯಿತು ಅಂತ ಆ ಥರ ಹೇಳಿದ್ರೆ ಆ ಥರ ಬರ್ದಿದಾರ ಹಂಗೆ ಅಲ್ಲಿ? ಮತ್ತೆ ನೀನೇ ಪ್ರಶ್ನೆ ಮಾಡ್ತೀಯ? ಅಲ್ಲ, ನೀನು ಲೆಟರ್ ಓದ್ದವನು, ನೀನೇ ಇಂಟರ್ಪ್ರಿಟ್ ಮಾಡಿ ಬೇರೆ ಥರ ಇಂಟರ್ಪ್ರಿಟ್ ಮಾಡ್ತೀಯ? ಅದು ಬೇರೆ ಪ್ರಶ್ನೆಯ. ನೋಡಯ್ಯ, ವಿಧಾನಸೌಧದ ಮುಂದೆ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ, ಗೊತ್ತಾಯ್ತಾ? ಈಗ ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು? ಪೊಲೀಸ್ನವರು ಅಂದರೆ ಯಾರು? ಮೈಸೂರು ಬೆಂಗಳೂರು ಕಮಿಷನ್ ತಿಳಿಸಿದ್ರ? ತಿಳಿಸ್ಬೇಕಾ ಬೇಡ? ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಗೊಂದು ಮಾತಾಡಿದ್ರೆ ಎಲ್ಲ ಕೇಳಪ್ಪ. ಇಲ್ಲಿ ತಮ್ಮ, ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ? ನನಗೆ ತಿಳಿಸ್ಬೇಕಾ ಬೇಡ? ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ವೋ ಅಂತ ಹೇಳ್ಬೇಕಾ ಬೇಡ? ಹೇಳಿಲ್ಲ ಅಲ್ಲ, ಹೇಳಿರೋದು ಗೊತ್ತಾ ನಿನ್ಗೆ? ನಾನು ಹೇಳಿಲ್ಲ. ಪೊಲೀಸ್ನವ್ರು ತಪ್ಪಲ್ವಾ? ಸರ್, ಇಟ್ ಈಸ್ ಅ ಸೀರಿಯಸ್